ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ಇದು ನಿಮ್ಮ ಪಾರ್ಟ್ 2. ಸೊ ನಮ್ಮ ಮದುವೆ ವಿಡಿಯೋನ ಸಾರಿ ಮದುವೆ ಮೇಕಪ್ ವಿಡಿಯೋನ ನಾನು ಪಾರ್ಟ್ 2 ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಾವು ಮದುವೆ ಮನೆಗೆ ಹೊರಟಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿಗೆ ಡಂಪ್ ಮಾಡಿ ಸೊ ಹೊರಟ್ವಿ ನಾವು. ಸೊ ಹೊರಡೋಕ್ಕಿಂತ ಮುಂಚೆ ಒಂದು ಸಲ ಎಲ್ಲ ಸರಿ ಇದೆಯಾ ಏನು ಅಂತ ನೋಡ್ಕೋಬೇಕಿತ್ತು. ಮತ್ತು ಒಂದು ಸಲ ಅಂದರೆ 2 ಸಲ ಕ್ರಾಸ್ ಚೆಕ್ ಮಾಡಿ ಸೊ ಹೊರಟ್ವಿ. ಸೊ ಈ ಮಧ್ಯದಲ್ಲಿ ಲಂಚ್ ಏನೂ ಆಗಿರಲಿಲ್ಲ. ಸೊ ತುಂಬಾ ಟಯರ್ಡ್ ಆಗಿತ್ತು. ಸೊ ಕೆಲಸ ಕೂಡ ತುಂಬ ಜಾಸ್ತಿ ಇದ್ದಿದ್ದರಿಂದ ಸೊ ಎಲ್ಲೂ ಊಟ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಊಟ ಮಾಡಬೇಕು ಅಂತ ಹೊರಡಬೇಕಿತ್ತು. ಸೊ ಎಲ್ಲರೂ ಮಾತಾಡ್ಕೊಂಡು ಹೊರಡ್ವಿ, ನಾನು, ಲಕ್ಷ್ಮಿ ಮತ್ತು ಶಂಕರ್. ಸೊ ಈ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡ್ಕೊಂಡು ಸೊ ನಾವು ಹೊರಡ್ವಿ. ಸೊ ಆನ್ ದ ವೇ ಒಂದು ಡಾಬಾ ಸಿಕ್ತು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ತುಂಬಾ ಹಸಿವಾಗಿತ್ತು. ಸೊ ಬ್ರೈಡ್ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ದು, 6:37 ಆಗುತ್ತೆ ಅಂತ. ಸೊ ಆನ್ ದ ವೇ ನಾವು ಊಟನ ಮಾಡಿಕೊಂಡು ಹೊರಡ್ವಿ. ಸೊ ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಹಾಗೆಯೇ ಒಂದು ಪಾಲಕ್ ರೈಸ್ ಏನೋ ತೊಗೊಂಡಿದ್ವಿ. ಸೊ ಊಟ ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಸೊ ಅಂತೂ ಇಂತೂ ಚಳ್ಳಕೆರೆನ ರೀಚ್ ಆದ್ವಿ. ಚೌಟ್ರಿಗೆ ಬಂದಿದ್ದೀವಿ, ಇಲ್ಲಿ ಯಾರೂ ಬಂದಿಲ್ಲ. ಸೊ ಗಾಯ್ಸ್, ನಾವು ಅವರು ಹೇಳಿದ ಟೈಮ್ಗೆ ಅಂದರೆ 5:45ಗೆಲ್ಲ ರೀಚ್ ಆಗಿದ್ವಿ. ಸೊ ಆದಷ್ಟು ನಾವು ಬೇಗ ಹೋಗಿ ವೆಯ್ಟ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಬ್ರೈಡ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು 5:45ಗೆಲ್ಲ ಹೋಗಿ ರೀಚ್ ಆದ್ರೂ ಸೊ 7:30, 7:45 ಆಲ್ಮೋಸ್ಟ್ 8 ಆಗ್ತಾ ಬಂದಿರೂ ಬ್ರೈಡ್ ಕೂಡ ಬಂದಿರಲಿಲ್ಲ. ನಮಗೆ ಕಾದು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಈ ಮಧ್ಯದಲ್ಲಿ ಒಂದು ಟೀ ಆದರೂ ಕುಡಿಯೋಣ ಅಂತ ಅಲ್ಲೇ ಚಳ್ಳಕೆರೆಯಲ್ಲಿ ಹೊಸದಾಗಿ ಓಪನ್ ಆಗಿರೋ ಅರಮನೆ ಹೋಟೆಲ್ಗೆ ಹೋಗಿದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು. ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಸೊ ಚೌಟ್ರಿಗೆ ವಾಪಸ್ ಬಂದು ಎಲ್ಲ ಅರೇಂಜ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬ್ರೈಡ್ ಬಂದಾಗ ಆಲ್ಮೋಸ್ಟ್ 9 ಗಂಟೆ. ಸೊ ಇವಾಗ ಬರ್ತಾ ಇದ್ದಾರೆ ಎಲ್ರೂ. ಸೊ ನಾವು ಹೋದಾಗ ನಿಜವಾಗ್ಲೂ ಎಷ್ಟೊತ್ತು ಕಾದಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಸೊ ಈ ಮಧ್ಯದಲ್ಲಿ ಇನ್ನೊಂದು ಟಾಸ್ಕ್ ಏನಪ್ಪ ಅಂದರೆ ಬ್ರೈಡ್ಗೆ ಕೆಲವೊಂದು ಡಿಸ್ಟ್ರಾಕ್ಷನ್ಸಿಂದ ಅಥವಾ ಡಿಪ್ರೆಷನ್ಸಿಂದ ತುಂಬ ಪ್ರೆಷರ್ ಜಾಸ್ತಿ ಆಗಿ ಎಲ್ಲನೂ ಅವರೇ ಹ್ಯಾಂಡ್ಲ್ ಮಾಡಿದ್ರು. ಸೊ ನಿಜವಾಗ್ಲೂ ತುಂಬ ಹಾರ್ಡ್ ವರ್ಕ್ ಬ್ರೈಡ್ ಅಂತಲೇ ಹೇಳ್ಬೋದು. ಅವರ ಮದುವೆ ಎಲ್ಲ ಜವಾಬ್ದಾರಿನೂ ಕೂಡ ಅವರೇ ತಗೊಂಡಿದ್ರು. ಎಷ್ಟೋ ಹೆಣ್ಮಕ್ಳಿಗೆ ಇದು ಚಾಲೆಂಜ್ ಅಂತ ಅನ್ನಿಸ್ಬೋದು, ಇನ್ನೂ ಕೆಲವರಿಗೆ ಶೋ ಅಪ್ ಅಂತ ಅನ್ನಿಸ್ಬೋದು. ಬಟ್ ಎಲ್ರೂ ಒಂದೇ ಥರ ಇರೋಲ್ಲ ಲೈಫು. ಸೊ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಲೈಫ್ ಅಂತ ಅಂದಮೇಲೆ. ನಿಜವಾಗ್ಲೂ ಎಷ್ಟು ಇನ್ನೋಸೆಂಟ್ ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ರು. ಬಟ್ ಈ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪನೇ ಅಪ್ಸೆಟ್ ಆಗಿದ್ರು. ಸೊ ಅವರು ಕೊನೆ ಮೂಮೆಂಟ್ಸಲ್ಲಿ ಐಬ್ರೋಸ್ ಕೂಡ ಮಾಡಿಲ್ಲ, ಫೇಶಿಯಲ್ಸ್ ಕೂಡ ಮಾಡಿಲ್ಲ. ಏನು ಸ್ಕಿನ್ನ ಪ್ರೆಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಮಾಡ್ಕೊಂಡಿದ್ದು. ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಅವ್ರನ್ನ ಡೈರೆಕ್ಟಾಗಿ ನೋಡೇ ಇರಲಿಲ್ಲ. ಈ ಬ್ರೈಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ ಥ್ರೂನೇ ಬುಕ್ ಮಾಡಿದ್ದು. ಸೊ ಫಸ್ಟು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಮ್ಮನ್ನು ನೋಡಿ ಸೊ ಅಲ್ಲಿಂದ ನಮ್ಮನ್ನು ಇನ್ಸ್ಟಾಗ್ರಾಮ್ ಥ್ರೂ ಕಂಟಿನ್ಯೂ ಮಾಡಿ ಬುಕ್ ಮಾಡಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಯಾವ ಥರ ಇರುತ್ತೆ ಆ ಥರ ಖಂಡಿತ ಹ್ಯಾಂಡ್ಲ್ ಮಾಡಲೇಬೇಕಾಗಿದೆ. ಇಲ್ಲಿ ನೋಡಿ ಎಷ್ಟು ಅವರು ರಿಸ್ಕಲ್ಲಿದ್ದರು ಅಂದರೆ ಸಿಕ್ಕಾಬಟ್ಟೆನೇ ಇತ್ತು. ಕೆಲವೊಂದು ಮದುವೆಗಳಲ್ಲಿ ಎಲ್ಲನೂ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೋತಾ ಇರ್ತಾರೆ, ತಂದೆ ತಾಯಿ, ಅಣ್ಣ ತಮ್ಮ ಈ ಥರ ಯಾರು ಶೇರ್ ಮಾಡ್ಕೊಂಡು ನೋಡ್ತಿರ್ತಾರೆ. ಬಟ್ ಈ ಬ್ರೈಡು ಪ್ರತಿಯೊಂದೂ ಕೂಡ ಅವರೇ ಹ್ಯಾಂಡ್ಲ್ ಮಾಡ್ತಿದ್ರು. ಅಂದರೆ ನಾವು ಮೇಕಪ್ ಮಾಡೋದಕ್ಕೆ ಕೂಡ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಲೈಫ್ ಚಾಲೆಂಜಸ್ ಅಂತ ಬಂದೇ ಬರುತ್ತೆ. ಸೊ ಏನೇ ಬಂದ್ರೂ ಜಗ್ಗದೆ ಕುಗ್ಗದೆ ಮುನ್ನಡಿಬೇಕು, ಅದೇ ಲೈಫು. ಸೊ ಈ ಕಡೆ ಲಕ್ಷ್ಮಿ ಕೂಡ ಏರ್ನ ಪ್ರೆಪ್ ಮಾಡ್ತಾಯಿದ್ರು. ಸೊ ನಾನು ಈ ಕಡೆ ಫೇಸ್ನ ಬೇಗನೆ ಮುಗಿಸ್ಬೇಕಿತ್ತು, ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು. ಬಂದು ತುಂಬ ಹೊತ್ತು ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ರಿಸೆಪ್ಷನ್ನು 7:30ಗೆ ಸ್ಟಾರ್ಟ್ ಆಗಬೇಕಾಗಿರೋದು 9:30, 9:40 ಆದ್ರೂ ಇನ್ನೂ ರಿಸೆಪ್ಷನ್ನೇ ಸ್ಟಾರ್ಟ್ ಆಗಿರಲಿಲ್ಲ. ಕೆಲವೊಂದು ಮದುವೆಗಳಲ್ಲಿ ಈ ಥರ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಬಸ್ ಪ್ರಾಬ್ಲಮ್ ಆಗಿ ಎಲ್ಲ ಜನ ಬರೋದೆಲ್ಲ ಲೇಟ್ ಆಯಿತು ಅಂತ ಹೇಳಿದ್ರು. ಸೊ ಲಕ್ಷ್ಮಿ ಇರೋದಕ್ಕೆ ಸ್ವಲ್ಪ ನನಗೂ ಹೆಲ್ಪ್ ಆಯಿತು. ಬೇಗನೆ ಸ್ವಲ್ಪ ಕ್ರಿಂಪಿಂಗ್ ಎಲ್ಲನೂ ಹೆಲ್ಪ್ ಮಾಡಿದ್ರು. ಸೊ ಅವರು ಬಿಗಿನರ್ ಆಗಿದ್ದಾರೆ. ಸೊ ಇವಾಗ ತಾನೇ ಜಾಯಿನ್ ಆಗಿದ್ದಾರೆ ಈ ಫೀಲ್ಡ್ಗೆ, ಅಂದರೆ ಮೇಕಪ್ ಫೀಲ್ಡ್ಗೆ. ಸೊ ಆದ್ರೂ ಎಲ್ಲದಕ್ಕೂ ನನ್ನ ಜೊತೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ವರ್ಕ್ನ ಕಲಿತಾ ಇದ್ದಾರೆ. ಸೊ ಅವರಿರೋದಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಅವತ್ತಿನ ದಿನ. ಸೊ ಈ ಕಡೆ ನಾನು ಫೇಶಿಯಲ್ ಹೇರ್ ಕೂಡ ಅವರು ರಿಮೂವ್ ಮಾಡಿರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗುತ್ತೆ. ಸೊ ನಾನು ಹೋಗಿ ಐಬ್ರೋ ಎಲ್ಲ ಮಾಡಿ ಅದಾದಮೇಲೆ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ನ ಪ್ರೆಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅವ್ರಿಗೆ ಆ್ಯಕ್ನೆ ಕೂಡ ಇತ್ತು. ಸೊ ಅದೆಲ್ಲನೂ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಟೈಮ್ ಕೂಡ ಇತ್ತು. ಇಲ್ಲಿ ನೋಡಿ ಅವ್ರು ಎಷ್ಟು ಟೆನ್ಷನ್ ಅಂದರೆ ನಾವು ಖಂಡಿತ ಸಾಧ್ಯ ಇಲ್ಲ ಇಷ್ಟೊಂದು ಟೆನ್ಷನ್ ಇರೋ ಬ್ರೈಡ್ಗೆ ವರ್ಕ್ ಮಾಡಿದ್ವಿ. ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸ್ವೆಟ್ ಆಗಲಿ ಇನ್ನೊಂದು ಏನು ಕಂಟ್ರೋಲ್ ಆಗ್ತಿರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಹ್ಯಾಂಡ್ಲ್ ಮಾಡಿ ಫೈನಲಿ ಸೊ ಲುಕ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ಮೋಟಿವೇಟ್ ಮಾಡ್ತಾ, ಮಾತಾಡಿಸ್ತಾ, ನಗಿಸ್ತಾ ವರ್ಕ್ನ ಮಾಡಿದ್ವಿ. ಸೊ ಫೈನಲ್ ಲುಕ್ ಈ ಥರ ಬಂದಿತ್ತು. ನಿಜವಾಗ್ಲೂ ಅವರು ಕೂಡ ತುಂಬಾ ಖುಷಿಯಾಗಿದ್ದರು.
ಲಾಸ್ಟ್ ಮೂಮೆಂಟಲ್ಲಾದ್ರೂ ತುಂಬ ಚೆನ್ನಾಗಿ ವರ್ಕ್ನ ಮಾಡಿಕೊಟ್ರಿ ಅಂತ. ಸೊ ನಾವು ವರ್ಕ್ನ ಮುಗಿಸಿದಾಗ 10:30 ನಮ್ಮ ಕೈಗೆ ನಿಜವಾಗ್ಲೂ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರು ಅಲ್ಲಿರೋ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ವೆಯ್ಟ್ ಮಾಡ್ತಿದ್ರು ಎಲ್ಲರೂ. ಆಲ್ಮೋಸ್ಟ್ ಎಲ್ಲ ಊಟ ಮುಗಿಸ್ಕೊಂಬಂದು ಸೊ ರಿಸೆಪ್ಷನ್ ಕೊಟ್ಟರೆ ಅಂದರೆ ಲೇಟ್ ನೈಟ್ ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟೊಂದಾಗಿ ನಮಗೇನೋ ತುಂಬ ಟಾರ್ಚರ್ ಅಂತ ಅನ್ನಿಸ್ಲಿಲ್ಲ ಆ ಸಿಚುವೇಶನು. ಸೊ ವರ್ಕೆಲ್ಲ ಮುಗಿಸಿ ಚಳ್ಳಕೆರೆಯಲ್ಲಿ ಹೆವಿ ಅಂದರೆ ಹೆವಿ ಬಿಸಿಲು. ಸೊ ಅದನ್ನು ಎಷ್ಟು ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಆ ಟೆಂಪ್ರೇಚರ್ನ ತಡ್ಕೊಳ್ಳೋಕ್ಕೆ ಆಗಲ್ಲ. ಹತ್ತತ್ರ ಬಳ್ಳಾರಿ ಇರೋದ್ರಿಂದ ಸೊ ಅವಾಗ ತಾನೇ ಮಳೆ ಹನಿ ಸ್ಟಾರ್ಟ್ ಆಗಿತ್ತು. ಸೊ ನಾವು ಕೂಡ ಒಂದು ರೌಂಡ್ ಸುಮ್ಮನೆ ಹೋಗ್ಬರೋಣ ಸ್ವಲ್ಪ ಅಂದರೆ ಆ ವೆದರ್ನ ಎಂಜಾಯ್ ಮಾಡಬೇಕು ಅಂತ. ಮಳೆ ಬರ್ತಿರೋದ್ರಿಂದ ಸ್ವಲ್ಪ ತಣ್ಣಗಾಗುತ್ತೆ, ಮೈಂಡ್ ಕೂಡ ಸ್ವಲ್ಪ ಕಾಮ್ ಆಗುತ್ತೆ ಅಂತ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಸೊ ಮತ್ತೆ ಬಂದು ಚೌಟ್ರಿಲಿ ಮಲಗಿ ರೆಸ್ಟ್ ಮಾಡಿದ್ವಿ. ಸೊ ಗೈಸ್ ಬೆಳಗ್ಗೆ ನಾವು ಒಂದು 6ಗೆಲ್ಲ ಎದ್ದಿದ್ವಿ, 6:30ಗೆಲ್ಲ ಎದ್ದು. ಮುಹೂರ್ತ ಕೂಡ 10:30ಗಿತ್ತು. ಸೊ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಟೀ ಕುಡಿಯೋಣ ಅಂತ ಟೀಗೆ ಹೋಗಿದ್ವಿ. ಸೊ ಗೈಸ್ ಮಸ್ತ್ ಟ್ರೈ ಅಂತಲೇ ಹೇಳ್ಬೋದು. ಅರಮನೆ ಹೋಟೆಲು ನಿಜವಾಗ್ಲೂ ಕಾಫಿ ಟೀ ಬಗ್ಗೆ ಮಾತಾಡೋಂಗೆ ಇಲ್ಲ. ಟಿಫನ್ನು ಅಷ್ಟೇ ಕೂಡ ತುಂಬ ಚೆನ್ನಾಗಿತ್ತು. ಆಗ್ಬಿಡ್ತು ಜೀವನ. ಗಾಯ್ಸ್ ಇರೋ ಸ್ಟ್ರೆಸ್ ಲೆವೆಲ್ಗೆ ಬರೋ ಪಿಂಪಲ್ಸ್ ಎಲ್ಲ ನನಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಿದ್ದೆನೇ ಇಲ್ಲ, ಅಷ್ಟು ವರ್ಕ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಎಷ್ಟು ಫೋನ್ ಕಾಲ್ಸ್, ನಿಜವಾಗ್ಲೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತೂ ಈ ಲೆವೆಲಿಗೆ ತಗೊಂಡೋಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಹಾರ್ಡ್ ವರ್ಕ್ನ ನಾನು ಲಾಸ್ಟ್ ಇಯರೇ ಮಾಡಬೇಕಿತ್ತು. ನಾನು ತುಂಬ ಲೇಸಿ ಆಗಿಬಿಟ್ಟೆ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ನಿಜವಾಗ್ಲೂ ವರ್ಕ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಸೊ ಟಿಫನ್ ಎಲ್ಲ ಮಾಡಿ ನಾನು ಒಂದು ಲೈಟಾಗಿ ಇಡ್ಲಿ ತಿಂದು ಸೊ ಮತ್ತೆ ಚೌಟ್ರಿಗೆ ಬಂದ್ವಿ. ಸೊ ಬ್ರೈಡಲ್ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು. ಗೈಸ್ ಟೈಮ್ ಇವಾಗ 10 ಗಂಟೆ. 10 ಗಂಟೆಗೆ 5 ನಿಮಿಷ ಮುಹೂರ್ತ ಬಂದು 10:30ಗೆ. ಸೊ ನಾವು 5:30ಗೆ ಎದ್ದಿದ್ದು. ಇಷ್ಟೊತ್ತಾದರೂ ಬ್ರೈಡ್ ಬಂದಿಲ್ಲ. ನಿಜವಾಗ್ಲೂ ಕೆಲವೊಂದು ಸತಿ ಎಷ್ಟು ಬೇಜಾರಾಗುತ್ತೆ ಅಂದರೆ, ರಾತ್ರಿನೂ ಅಷ್ಟೇ 3-4 ಅವರ್ ವೆಯ್ಟ್ ಮಾಡಿದ್ವಿ. ಸೊ ಇವಾಗಲೂ 3-4 ಅವರ್ ನಾವು ಬೇಗ ಎದ್ದು ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬಂದರು, ಇನ್ನೂ ಬ್ರೈಡ್ ಬಂದಿಲ್ಲ. ಸಿಚುವೇಶನ್ ಯಾವಾಗ ಯಾವ ಥರ ಹೆಂಗೆ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಾಪ ಬ್ರೈಡ್ದೇನು ಇದರಲ್ಲಿ ಮಿಸ್ಟೇಕ್ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಏನದು ಪೂಜೆಗಳು ಶಾಸ್ತ್ರಗಳು ಜಾಸ್ತಿ ಇರೋದ್ರಿಂದ ಸೊ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಸೊ ಇವಾಗ ಇದಾಗಿದ್ದಾದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಬ್ರೈಡ್ ಕೂಡ ಅಟೆಂಡ್ ಮಾಡಬೇಕು. ಯಾವ ಥರ ಮ್ಯಾನೇಜ್ ಮಾಡಬೇಕಂತ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ. ಅಷ್ಟು ಇಲ್ಲಿಂದ ಮತ್ತೆ ಟ್ರಾವೆಲ್ ಮಾಡಬೇಕು. ಏನು ಮಾಡೋದು ನೋಡೋಣ. ಸೊ ಗೈಸ್ ನೀವು ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ಗಳು ಈ ವಿಡಿಯೋ ನೋಡ್ತಿದ್ರೆ ನಿಮಗೂ ಯಾವ ಥರ ಎಲ್ಲ ಅನುಭವ ಆಯಿತು ಅಂತ ಖಂಡಿತ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ ಸೆಟಪ್ ಎಲ್ಲ ರೆಡಿ ಮಾಡಿ ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ ನೋಡಿ. ನನಗಂತೂ ವೆದರ್ಗೆ ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿ ಆಲ್ರೆಡಿ ತುಂಬಾ ನೋಡಿ ಇಲ್ಲೊಂದು ಕಂಟಿನ್ಯೂ ವರ್ಕ್ ಮಾಡ್ತಿರೋದ್ರಿಂದ ನಿಜವಾಗ್ಲೂ ತುಂಬ ಸ್ಟ್ರೆಸ್ ಲೆವೆಲ್ ಹೈಯಲ್ಲಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಸ್ಟ್ರೆಸ್ ಲೆವೆಲ್ ಜಾಸ್ತಿನೇ ಆಗ್ಬಿಟ್ಟಿದೆ. ಸೊ ಒಂದೆರಡು ದಿನ ಇದೊಂದೆರಡು ಈ ಸೀಸನ್ ಮುಗಿಯೋವರೆಗೂ ಅದಾದಮೇಲೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅಂದರೆ ನಮಗೆ ಈ ಮಂತ್ ಮೇಯಲ್ಲಿ ಒಂದು 10 to 15 ಡೇಸ್ ಸಿಗುತ್ತೆ. ಅದರಲ್ಲಿ ನಾನು ಮತ್ತೆ ರಿಕವರ್ ಆಗಬೇಕು. ಸೊ ಅದಾದಮೇಲೆ ಮತ್ತೆ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಬ್ಯುಸಿನೇ ಇರಿ. ನೀವು ಯಾರೆಲ್ಲ ವರ್ಕ್ ಹೆಂಗೆ ನಡೀತಿದೆ, ನೀವು ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ಗಳು ನನ್ನ ವಿಡಿಯೋ ನೋಡ್ತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಯಾರಾದರೂ ನಿಯರ್ ಅದೇ ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಯಾರಾದರೂ ನನ್ನ ವೀಡಿಯೋಸ್ ನೋಡಿದ್ರೆ ಖಂಡಿತ ನನ್ನನ್ನು ನೋಡಿದ್ರೆ ಅಥವಾ ನನಗೆ ನನ್ನ ನೋಡಿ ಮುಂಚೆ ಮಾತಾಡಿದ್ರೆ ಖಂಡಿತ ಮಾತಾಡಿಸಿ, ನಾನು ನಿಜವಾಗ್ಲೂ ಮಾತಾಡ್ತೀನಿ. ಸೊ ಗೈಸ್ 6:30ಇಂದ ಆಲ್ಮೋಸ್ಟ್ 10 ಗಂಟೆ 15 ನಿಮಿಷದವರೆಗೂ ವೆಯ್ಟ್ ಮಾಡಿದ್ಮೇಲೆ ಲಾಸ್ಟ್ ಮೂಮೆಂಟಿನ 15 ಮಿನಿಟ್ಸಲ್ಲಿ ಬಂದು ಮೇಕಪ್ನ ಮಾಡಿಕೊಡಿ ಅಂತ ಯಾವ ಲೆವೆಲಿಗೆ ವರ್ಕ್ ಮಾಡಬೇಕು. 10:30ಯಿಂದ ಮುಹೂರ್ತ ಸ್ಟಾರ್ಟ್. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರು ಆಗ್ತಾಯಿಲ್ಲ. ಆ ಕಡೆ ಡೋರ್ನ ಬಡಿತಾನೆ ಇದ್ದರು ಕಳಿಸಿ ಅಂತ. ನಿಜವಾಗ್ಲೂ ಯಾಕೆ ಈ ವಯಸ್ಸಾದವರು ಈ ಥರ ಆಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಏನೂ ಇಲ್ಲ ಅಂದರೂ ಸುಮ್ಮನೆ ಇರಿಸ್ಕೊಂಡಿರ್ತಾರೆ, ಏನು ಮಾಡ್ತಿಲ್ಲ ಅಂದರೂ ಸುಮ್ಮನೆ ಕೂರಿಸ್ಕೊಂಡಿರ್ತಾರೆ. ಅಲ್ಲಿ ಅವ್ರಿಗೆ ಕ್ಲಾರಿಟಿನೇ ಇರೋಲ್ಲ ಏನು ಮಾಡ್ತಿದ್ದೀವಿ ಅಂತ. ಸುಮ್ಮನೆ ಕೂತಿರುತ್ತೆ ಹುಡುಗಿ, ಬಟ್ ಹೋಗ್ಬಿಟ್ಟು ರೆಡಿ ಆಗು ಅಂತಲೂ ಹೇಳಲ್ಲ. ನಿಜವಾಗ್ಲೂ ಒಂದೊಂದು ಸತಿ ವಿಯರ್ಡ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಒಂದೊಂದು ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ತಾ ಲೈಫ್ ಸಿಕ್ಕಾಬಟ್ಟೆ ಸ್ಟ್ರಗಲ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತೂ ಇಂತೂ ಮೇಕಪ್ನ ಮಾಡಿ ಮುಗಿಸಿದ್ವಿ.
ಸೊ ಅವ್ರ ಕಡೆ ಈ ಥರ ಇತ್ತು ರಿಚುವಲ್ಲು, ಇದೇ ಥರನೇ ಬೇಕಾಗಿತ್ತು ಅವ್ರಿಗೆ ವರ್ಕು. ಸೊ ಎಲ್ಲರೂ ಬಂದು ಹೇಳ್ತಾ ಇದ್ರು ಚೆನ್ನಾಗಿದೆ 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 ಅಂತ. ಹುಡುಗಿನೂ ಕೂಡ ತುಂಬಾ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದ್ರು. ಅವರು ಕೂಡ ತುಂಬಾ ಖುಷಿಯಾಗಿದ್ದರು. ಕೆಲವೊಂದು ನಾನು ಕಾಂಪ್ಲಿಮೆಂಟ್ಸ್ ಎಲ್ಲ ತಗೊಂಡೆ. ಚೆನ್ನಾಗಿ ಎಲ್ಲ ನನ್ನ ಹತ್ರ ಮಾತಾಡ್ತಾಯಿದ್ರು. ಸೊ ಒಳ್ಳೆ ಕ್ಲೈಂಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗಿತ್ತು ವರ್ಕ್ ಅವ್ರಿಗೆ. ಇಷ್ಟು ಕಡಿಮೆ ಟೈಮಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ಏನು ಕಂತೀವಿ ನಾವು ಏನು ಹಾಕಂದ್ರೆ ನಾವೇ ಚೆನ್ನಾಗಿಲ್ಲ. ನಿಮ್ಮ ಮದುವೆಗೆ ಬಂದರೆ ಒಂದು ಪೀಸೇ ಈ ಥರ ಇಲ್ಲ. ಸೊ ಗೈಸ್ ಫೈನಲಿ ವರ್ಕ್ನ ಕಂಪ್ಲೀಟ್ ಮಾಡಿ ನಾವು ಹೊರಟ್ವಿ. ಸೊ ನಾನು ಚಿತ್ರದುರ್ಗಕ್ಕೆ ಹೋಗಬೇಕಿತ್ತು. ಸೊ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅಂತ ನಾನು ಮನೆಗೆ ಹೋದೆ. ಸೊ ಲಕ್ಷ್ಮಿ ಮತ್ತು ಶಂಕರ್ ಊರಿಗೆ ಹೋದರು. ಸೊ ಹಿರಿಯೂರಿಗೆ ಹೋದರು. ನಿಮಗೂ ಇದೇ ಥರ ವರ್ಕ್ ಬೇಕಾಗಿತ್ತು ಅಂದರೆ ನಿಮ್ಮ ವೆಡ್ಡಿಂಗ್ ಈವೆಂಟ್ಸ್ಗೆ ನಮ್ಮನ್ನು ಬುಕ್ ಮಾಡಬೇಕಂತಿದ್ರೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಕನ್ನಡತೆ ಸದಾ ಪ್ರೋತ್ಸಾಹಿಸಿ.